ಪ್ರಾಚೀನ ಕಾಲದಲ್ಲಿ ಕರ್ನಾಟಕದ ಹೃದಯ ಭಾಗದಲ್ಲಿರುವ ಚಂದ್ರಾಪುರ ಎಂಬ ಹಳ್ಳಿಯಲ್ಲಿ ಯುಗಾದಿ ಹಬ್ಬವನ್ನು ಅತ್ಯಂತ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತಿತ್ತು. ಈ ಹಬ್ಬವು ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತಿದ್ದು, ಹಳ್ಳಿಯ ಜನರು ಹೊಸ ಬಟ್ಟೆಗಳನ್ನು ಧರಿಸಿ ಮನೆಗಳನ್ನು ಶುದ್ಧಗೊಳಿಸಿ ರಂಗೋಲಿಗಳನ್ನು ಹಾಕುತ್ತಿದ್ದರು. ಆದರೆ ಈ ವರ್ಷದ ಯುಗಾದಿ ವಿಶೇಷವಾಗಿತ್ತು. ಹಳ್ಳಿ ಹಿರಿಯರು ಹೇಳಿದಂತೆ ಈ ಬಾರಿ ಯುಗಾದಿ ಚಂದ್ರಗ್ರಹಣದೊಂದಿಗೆ ಸಂಭವಿಸುತ್ತಿತ್ತು. ಇದು ಅಪರೂಪದ ಘಟನೆಯಾಗಿದ್ದು ಹಳ್ಳಿಯ ಜನರಲ್ಲಿ ಕುತೂಹಲ ಮತ್ತು ಆತಂಕ ಉಂಟುಮಾಡಿತ್ತು. ಗ್ರಹಣದ ಸಮಯದಲ್ಲಿ ಚಂದ್ರನನ್ನು ನೋಡುವುದು ಶುಭಕರವಲ್ಲ ಎಂಬ ನಂಬಿಕೆ ಹಳ್ಳಿಯ ಜನರಲ್ಲಿ ಗಾಢವಾಗಿತ್ತು. ಹಳ್ಳಿಯ ಪಂಡಿತರಾದ ರಾಮಯ್ಯನವರು ಜನರನ್ನು ಸಮಾವೇಶಿಸಿ ಹೇಳಿದರು, ಯುಗಾದಿ ಹೊಸ ಆರಂಭದ ಸಂಕೇತ. ಗ್ರಹಣವು ಪ್ರಕೃತಿಯ ಒಂದು ಅಂಶ. ಭಯಪಡಬೇಕಾಗಿಲ್ಲ. ನಾವು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಭಕ್ತಿಯಿಂದ ದೇವರ ಪ್ರಾರ್ಥನೆ ಮಾಡೋಣ. ಜನರು ಪಂಡಿತರ ಮಾತುಗಳನ್ನು ಕೇಳಿ ತಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡಿ ಭಕ್ತಿಯಿಂದ ಹಬ್ಬವನ್ನು ಆಚರಿಸಿದರು. ಗ್ರಹಣದ ನಂತರ ಚಂದ್ರನು ತನ್ನ ಪೂರ್ಣ ಪ್ರಕಾಶದಲ್ಲಿ ಬೆಳಗಿದನು. ಹಳ್ಳಿಯ ಮೇಲೆ ಮೃದುವಾದ ಬೆಳಕು ಹರಡಿದನು. ಈ ಘಟನೆಯಿಂದ ಹಳ್ಳಿಯ ಜನರು ಗ್ರಹಣದ ಭಯವನ್ನು ತೊಡೆದುಹಾಕಿ ಯುಗಾದಿಯ ಸಾರ್ಥಕತೆಯನ್ನು ಅರ್ಥಮಾಡಿಕೊಂಡರು. ಅವರು ಹೊಸ ವರ್ಷವನ್ನು ಹೊಸ ಆಶಯಗಳೊಂದಿಗೆ ಸ್ವಾಗತಿಸಿದರು. ಭಯವನ್ನು ಬಿಟ್ಟು ಭಕ್ತಿಯಿಂದ ಮತ್ತು ಸಂತೋಷದಿಂದ ಜೀವನವನ್ನು ಮುಂದುವರಿಸಿದರು. ಈ ಕಥೆಯ ಮೂಲಕ ನಂಬಿಕೆಗಳ ಹಿಂದಿನ ಅರ್ಥವನ್ನು ಅರಿಯುವುದು ಮತ್ತು ಹೊಸ ಆಲೋಚನೆಗಳಿಗೆ ಅವಕಾಶ ನೀಡುವುದು ಯುಗಾದಿಯ ಸತ್ಯಾರ್ಥ ಎಂದು ಹೇಳಲಾಗಿದೆ.